Hello everyone, Namaste, good morning, ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜುಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ ಆ್ಯಂಡ್ ವೆಲ್ಕಮ್ ಆಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸಲ್ಲಿ ನಾನು 2024ರ TET ಏನು TET ನಡೀತಲ್ವಾ, ಈ ಒಂದು ಪರೀಕ್ಷೆಯ ಒಂದು ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ 60 ಪ್ರಶ್ನೋತ್ತರಗಳನ್ನು ಇವತ್ತು ಚರ್ಚೆ ಮಾಡ್ತಾ ಇದ್ದೇನೆ. ಸೊ ಈಗಾಗಲೇ ನೀವು ಕೀ ಉತ್ತರಗಳನ್ನು ನೋಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಅದರಲ್ಲಿ ಏನಾದರೂ ಕೆಲವಷ್ಟು ಜನಕ್ಕೆ ಕನ್ಫ್ಯೂಸ್ ಇದ್ದರೆ ಇವಾಗ ನೀವು ಅದನ್ನು ಕ್ಲಿಯರ್ ಮಾಡ್ಕೋಬೋದು. ತುಂಬ ಜನ ಕಾಮೆಂಟ್ ಹಾಕ್ತಾಯಿದ್ರು. ಸೊ ನಾನು ಈಗಾಗಲೇ ಕನ್ನಡ 30 ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಹಾಗೆಯೇ ಇಂಗ್ಲೀಷಿದ್ದು ಸಹ 30 ಪ್ರಶ್ನೆಗಳನ್ನು ಬಿಡಿಸಿದ್ದೀನಿ. ಹಾಗೆ ಸೈಕಾಲಜಿಗೆ ಸಂಬಂಧಪಟ್ಟಂತಹ 30 ಪ್ರಶ್ನೆಗಳನ್ನು ಬಿಡಿಸಿದ್ದೀನಿ. ಸೊ ಕೆಲವೊಂದು 2 ಅಥವಾ 3ರಷ್ಟು ನಾವು ಏನು ಮಾಡ್ಬೋದು, ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಅಷ್ಟೇ. ಸಮಾಜನೂ ಬಿಡಿಸಿ ಅಂತ ಕಾಮೆಂಟ್ ಹಾಕ್ತಾಯಿದ್ರು. ಅದಕ್ಕೋಸ್ಕರ ಇವತ್ತು ಸಮಾಜ ವಿಜ್ಞಾನದ ಒಂದು 60 ಪ್ರಶ್ನೆಗಳು ಉಳಿದಿತ್ತಲ್ವ, ಅದೊಂದು ಯಾಕೆ ಬಿಡೋದು, ಸೊ ಅದನ್ನು ಸಹ ಬಿಡಿಸೋಣ ಅನ್ನೋದಕ್ಕೋಸ್ಕರ ಇವತ್ತು ಈ ಕ್ಲಾಸ್ ಮಾಡ್ತಾಯಿದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಸಹ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಹೋಗೋಣ. ಸೊ ನಿಮಗೆ ಈಗ ಟೈಮ್ ತುಂಬಾ ಇಂಪಾರ್ಟೆಂಟು. ಯಾಕಂತಂದರೆ ಮುಂದೆ HSTR ಆಗ್ಬೋದು ಅಥವಾ GPSTR ಆಗ್ಬೋದು. ಸೊ ಅದಕ್ಕೆ ನಿಮಗೆ ಸಮಯ ತುಂಬ ಬೇಕು. ಸೊ ಯಾವುದೇ ರೀತಿ ಸಮಯನ ವ್ಯರ್ಥ ಮಾಡ್ದೇ ತುಂಬ ಚೆನ್ನಾಗಿ ನೀವು ಅಭ್ಯಾಸ ಮಾಡ್ತಾ ಹೋಗಿ. ಫಸ್ಟಿಗೆ ಏನು ಮಾಡಬೇಕು ಅಂತಂದರೆ, ಸಿಲೆಬಸ್ ಏನಿದೆ ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಹಾಗೆ ಅದಕ್ಕೆ ಸಂಬಂಧಿಸಿದಂತಹ ಆಮೇಲೆ ನಿಮ್ಮ ಒಂದು ಪೇಪರ್ಗಳು ಯಾವುದು, ನಿಮ್ಮ ಮೆಥಡ್ ಯಾವುದು, ನೀವು ಯಾವುದ್ರಲ್ಲೇ ಬರೀತಿದ್ದೀರಾ ಎಕ್ಸಾಮನ್ನು ಅನ್ನೋದನ್ನು ಫಸ್ಟು ನೀವು ಅದನ್ನು ಕನ್ಫರ್ಮ್ ಮಾಡಿಕೊಂಡು ಅದಕ್ಕೆ ಸಂಬಂಧಿಸಿದಂತಹ ಎಲ್ಲ ರೀತಿಯ ನೀವು ಪುಸ್ತಕಗಳನ್ನು ಜೋಡಿಸ್ಕೋಬೇಕು. ನಂತರ ಅದರ ಮೇಲೆ ನೀವು ಟೈಮ್ ಟೇಬಲನ್ನು ಹಾಕ್ಕೊಂಡು ಅಭ್ಯಾಸ ಮಾಡ್ತಾ ಹೋಗಿ. ಸೊ ಮಿನಿಮಮ್ ಅಂದರೂ ನೀವು ಒಂದು ದಿನಕ್ಕೆ ಕಡಿಮೆ ಅಂದರೂ 4ರಿಂದ 5 ತಾಸಾದರೂ ನಿಮ್ಮ ಸಮಯ ಕೊಟ್ಟರೆ ನೀವು ಇದರಲ್ಲಿ ಅತ್ಯುತ್ತಮವಾಗಿ ಹೆಚ್ಚಿನ ಅಂಕವನ್ನು ತಗೊಳ್ತೀರಾ ಅಂತ ಹೇಳ್ತೀನಿ. ಸೊ ನಾವು ಶ್ರಮ ಪಡಲೇಬೇಕು ಅಲ್ವಾ. ಸೊ ಹೀಗಿರುವಾಗ ಈಗೇನು ಸಾಕಷ್ಟು ಪೋಸ್ಟ್ಗಳನ್ನು ಕರೀತಾರೆ. ಸೊ ಅದರಲ್ಲಿ ಒಂದು ಪೋಸ್ಟ್ ನಿಮ್ಮದಾಗಿರಲಿ ಅಂತ ನಾನು ಆಶಿಸ್ತೀನಿ. ಓಕೆನಾ? ಎಸ್, ಬನ್ನಿ ಹಾಗಿದ್ರೆ ಮೊದಲನೇ ಪ್ರಶ್ನೆ ನೋಡ್ಕೊಂಬಿಡೋಣ. ಅಂದರೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂಥ 91ನೇ ಪ್ರಶ್ನೆಯಿಂದ ಅದು ಶುರುವಾಗುತ್ತೆ. ಮೊದಲನೇ ಪ್ರಶ್ನೆ ಹಾಗಿದ್ರೆ, ಕರ್ನಾಟಕದಲ್ಲಿ ಕಂಡುಬಂದಿರುವ ಪ್ರಥಮ ಸಂಸ್ಕೃತ ಶಾಸನ ಯಾವುದು? ಕರ್ನಾಟಕದಲ್ಲಿ ಕಂಡುಬಂದಿರುವ ಸಂಸ್ಕೃತದ ಶಾಸನ ಯಾವುದು? ಎಸ್, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಪ್ಷನ್ 3 ತಾಳಗುಂದ ಶಾಸನ ಅಲ್ವಾ. ಓಕೆ, ನೆಕ್ಸ್ಟ್ ಬನ್ನಿ. ಪಟ್ಟಿ 1ನ್ನು ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಅಂತ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ತುಂಬ ಈಸಿಯಾಗಿದೆ. ಎಸ್, ಇಲ್ಲಿ ನೋಡ್ಬೋದು. ಗಡಿನಾಡ ಗಾಂಧಿ ಅಂತಂದರೆ ಯಾರು ಬರ್ತಾರೆ? ಖಾನ್ ಅಬ್ದುಲ್ ಗಫರ್ ಖಾನ್. ಹಾಗೆ ಲೋಕನಾಯಕ ಅಂದರೆ ಜಯಪ್ರಕಾಶ್ ಅವರು. ದೇಶಬಂಧು ಚಿತ್ತರಂಜನ್ ದಾಸ್. ಹಾಗೆ ಪಂಜಾಬಿ ನರಸಿಂಹ ಲಾಲಾ ಲಜಪತ್ ರಾಯ್ ಅವರು. ಈ ಆಪ್ಷನ್ನು ಸರಿಯಾಗಿರೋದು ಯಾವುದಿದೆ? ಎಸ್, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಅಲ್ವಾ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ 93ನೇ ಪ್ರಶ್ನೆ. ಈ ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ ಅಂತ. ಎಸ್, ಇದಕ್ಕೆ ನೋಡಿ ಯಾವ ಪ್ರಶ್ನೆ ಉತ್ತರ ಆಗುತ್ತೆ ಅಂತ. ಎಸ್, ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಾಗುತ್ತೆ ಅಂತಂದರೆ ಆಪ್ಷನ್ ನಂಬರ್ 4 ಇದು ಸರಿಯಾದಂತಹ ಉತ್ತರ. ನೆಕ್ಸ್ಟು 94ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆಯನ್ನು ಆರಿಸಿ. ಮೊದಲನೇ ಹೇಳಿಕೆ, ಭೂ ಕಂದಾಯ ವಸೂಲಿಯನ್ನು ನೋಡಿಕೊಳ್ಳಲು ಕಡಿತ ವೇರ್ಗಡೆ ಎಂಬ ಅಧಿಕಾರಿಯನ್ನು ನೇಮಿಸಿದರು. ಅದು ಅಧಿಕಾರಿಯ ಹೆಸರಾಗಿರುತ್ತೆ, ಕಡಿತ ವೇರ್ಗಡೆ ಅಂತ. ನೆಕ್ಸ್ಟ್ 2ನೇ ಹೇಳಿಕೆ ಏನಾಗುತ್ತೆ, ಅವರು ಲಕ್ಕುಂಡಿ ಹಾಗೂ ಸೂಡಿಗಳಲ್ಲಿ ಟಂಕಶಾಲೆಗಳನ್ನು ಸ್ಥಾಪಿಸಿದರು ಅಂತ ಆಗುತ್ತೆ ಅಲ್ವಾ. ಹಾಗಿದ್ರೆ ಯಾರವರು? ಕೆಳಗೆ ಯಾರಿಗಿದು ಸಂಬಂಧಿಸಿದೆ? ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ಹೊಯ್ಸಳರು ಹಾಗೆ ಗಂಗರು ಅಂತ ಇದೆ. ಯಾವುದಾಗುತ್ತೆ? ಎಸ್, ಕಲ್ಯಾಣದ ಚಾಲುಕ್ಯರು. ಓಕೆ, ನೆಕ್ಸ್ಟ್ 95ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಗಳನ್ನು ಆರಿಸಿ. ಈ ಬಾರಿ ಏನಾಗಿದೆ ಅಂದರೆ ಸಾಕಷ್ಟು ಪ್ರಶ್ನೆಗಳನ್ನು ಹೇಳಿಕೆ ರೂಪದಲ್ಲಿ ಕೊಡಲಾಗಿದೆ.
ಒಂಥರ ಇದು ಏನು KPSC ಕ್ವಶನ್ ಪೇಪರ್ ಏನು ತೆಗಿತಾರಲ್ವ, ಸೊ ಆ ರೀತಿ ಆಗಿಬಿಟ್ಟಿದೆ. ಪ್ರಶ್ನೆ ಏನಾಗ್ತಾಯಿದೆ ಅಂದರೆ ಹೇಳಿಕೆ ರೂಪದಲ್ಲಿ ಹೆಚ್ಚಾಗಿ ಕೇಳಿದ್ದಾರೆ. ಶಾರ್ಟಾಗಿ ಕೇಳಬೇಕು ಅಂತಂದರೆ ಅಲ್ಲೊಂದು ಇಲ್ಲೊಂದು ಅಷ್ಟೇ, ಒಂದು 2ರಿಂದ 3 ಈ ರೀತಿ ಕಡಿಮೆ ಶಾರ್ಟ್ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಇರಲಿ, ಪರವಾಗಿಲ್ಲ. ನಾವು ಸಾಧ್ಯವಾದಷ್ಟು ಆಳವಾಗಿ ಓದ್ಕೊಂಡಿದ್ದರೆ, ಡೀಪಾಗಿ ನಾವೆಲ್ಲವನ್ನು ತಿಳ್ಕೊಂಡಿದ್ರೆ ಯಾವುದೇ ರೀತಿ ಪ್ರಶ್ನೆನ ಕ್ಲಿಷ್ಟ ಮಾಡಿ ಕೇಳಿದರೂ ಸಹ ನಮಗೆ ತೊಂದರೆ ಇಲ್ಲ, ಆರಾಮಾಗಿ ನಾವು ಬರಿತೀವಿ. ಸೊ ಇನ್ನೇನು ಎಕ್ಸಾಮ್ ಸಮೀಪ ಬರ್ತಾ ಇದೆ ಅಂದಾಗ ಸ್ವಲ್ಪ ಬುಕ್ಕ ಹಿಡ್ಕೊಂಡ್ಬಿಟ್ಟು ಆ ಕಡೆ ಈ ಕಡೆ ನಾವು ಒಂದು 2 ಪೇಜ್ ನೋಡ್ಕೋತೀವಿ ಅಂತಂದರೆ ಸಾಧ್ಯ ಇಲ್ಲ. ಓಕೆ, ಇರಲಿ. ನೆಕ್ಸ್ಟು 95ನೇ ಪ್ರಶ್ನೆ ಅಲ್ವಾ. ಓಕೆ, ಈ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಗೌತಮ ಬುದ್ಧನ ಮೊಟ್ಟ ಮೊದಲ ಬೋಧನೆಯು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯಲ್ಪಟ್ಟಿದೆ. ಹೌದು. ನೆಕ್ಸ್ಟು ಬಿ ಹೇಳಿಕೆ, ಗೌತಮ ಬುದ್ಧನು ಪಂಚ ಪ್ರತಿಜ್ಞೆಗಳನ್ನು ಬೋಧಿಸಿದನು ಅಂತ. ಓಕೆ, ನೆಕ್ಸ್ಟ್ ವರ್ಧಮಾನ ಮಹಾವೀರನು ಅಷ್ಟಾಂಗಿಕ ಮಾರ್ಗವನ್ನು ಬೋಧಿಸಿದನು ಅಂತ. ಡಿ ವರ್ಧಮಾನ ಮಹಾವೀರನು ಗುಜರಾತಿನ ಪಾವಾಪುರಿ ಎಂಬಲ್ಲಿ ನಿರ್ವಾಣವನ್ನು ಹೊಂದಿದನು ಅಂತ. ಅದು ಬಿಹಾರನ ಪಾವಾಪುರಿ ಅಲ್ವಾ, ಗುಜರಾತಿನ ಪಾವಾಪುರಿ ಅಂತ ಕೊಟ್ಟಿದ್ದಾರೆ. ಸೊ ನಾವು ಓದೋವಾಗ ಏನನ್ಸುತ್ತೆ, ಕರೆಕ್ಟಾಗಿದೆ ಅಂತ. ಓದೋ ಫ್ಲೋನಲ್ಲಿ ಅದೇನಾಗುತ್ತೆ, ಅದು ನಮ್ಗೆ ಕನ್ಸಿಡರ್ ಆಗೋದೇ ಇಲ್ಲ. ನಾವೇನು ಮಾಡ್ತೀವಿ, ಪಟ್ ಅಂತ ಆನ್ಸರ್ ಹಾಕಿಬಿಟ್ಟು ಬಂದುಬಿಡ್ತೀವಿ. ಅಲ್ಲಿ ಸಮಯದ ಅಭಾವನೂ ಸಹ ಇರೋದ್ರಿಂದ ನಾವೇನು ಮಾಡ್ತೀವಿ, ಜಾಸ್ತಿ ಅಲ್ಲಿ ತರ್ಕ ಮಾಡಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಹೆಚ್ಚಿನ ಅಂಕಗಳನ್ನು ಅಲ್ಲಿನೇ ನಾವು ಕಳ್ಕೊತೀವಿ. ಸೊ ಇದರಲ್ಲಿ ಏನಾಗ್ತಿದೆ, ಯಾವ್ದು ಬಂತು ಉತ್ತರ ಸರಿಯಾದದ್ದು? 95ನೇ ಪ್ರಶ್ನೆಗೆ ಎ ಮಾತ್ರ ಸರಿಯಾಗತ್ತೆ ಅಲ್ವಾ. ಓಕೆ, ಇರಲಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಮೊದಲೆರಡು ಪದಗಳ ನಡುವಿನ ಸಂಬಂಧವನ್ನು ಗುರುತಿಸಿ ಮತ್ತು 3ನೇ ಪದಕ್ಕೆ ಉತ್ತರವನ್ನು ಆರಿಸಿ ಅಂತ. ಸಹನಾಯಿ ಮಂಡಿ ಅಲ್ಲಾವುದ್ದೀನ್ ಖಿಲ್ಜಿಗೆ ಸಂಬಂಧಿಸಿದಂತಹ ಮಾರುಕಟ್ಟೆಗೆ ಸಹನಾಯಿ ಮಂಡಿ ಅಂತ ಒಂದು ವಿಶೇಷ ಒಂದು ಅಧಿಕಾರಿಯನ್ನು ನೇಮಿಸ್ತಾನೆ. ನೆಕ್ಸ್ಟು ಅದಕ್ಕೆ ರಿಲೇಟೆಡ್ ಇರೋದ್ರಿಂದ ಮತ್ತೊಂದು ಮುಂದೆ ಕೊಟ್ಟಿದ್ದಾರೆ, ಅದಕ್ಕೆ ಯಾರು ಬರ್ತಾರೆ. ಓಕೆ, ಅಂದರೆ 40 ಸರದಾರರ ಕೂಟದ ನೇಮಕ, ಇದು ಯಾರಿಗೆ ಸಂಬಂಧಪಟ್ಟಿದೆ ಈ ಕೆಳಗಿನವರಲ್ಲಿ? ಯಾರಿಗೆ? ಎಸ್, ಇಲ್ತುಮಿಷನಿಗೆ ಇದು ಸಂಬಂಧಿಸಿದ್ದಾಗಿದೆ ಅಲ್ವಾ. ಓಕೆ, ನೆಕ್ಸ್ಟ್ ಬನ್ನಿ. ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ. ಮೊದಲನೇ ಪ್ರತಿಪಾದನೆ ಏನು ಕೊಟ್ಟಿದ್ದಾರೆ, ಶೇರ್ ಶಾನ ಮೂಲ ಹೆಸರು ಗಿಯಾಸುದ್ದೀನ್ ಅಂತ. ನೆಕ್ಸ್ಟು 2ನೇದು ಸಮರ್ಥನೆ, ಶೇರ್ ಶಾನು ಬಹರ್ ಖಾನ್ ಲೋಹನಿಯ ಸೇವೆಯಲ್ಲಿದ್ದಾಗ ಒಬ್ಬನೇ ಹುಲಿಯನ್ನು ಕೊಂದು ಶೇರ್ ಖಾನ್ ಎಂಬ ಬಿರುದನ್ನು ಪಡೆದನು. ಹೌದು, ನಿಮಗೆ 2ನೇ ಹೇಳಿಕೆ ನೋಡಿದ ತಕ್ಷಣ ಇದು ಹೌದಪ್ಪ ಸರಿ ಅಂತ ಅನಿಸುತ್ತೆ. ಆದರೆ ಮೊದಲನೇ ಹೇಳಿಕೆನೂ ಏನು ಅನಿಸುತ್ತೆ, ಹೌದು ಅಂತ ಅನಿಸ್ಬೋದು. ಆದರೆ ಅಲ್ಲ, ಅವನ ಮೊದಲ ಹೆಸರು ಏನಾಗುತ್ತೆ, ಫರೀದ್ ಅಂತ ಏನೋ ಇದೆ, ಫರೀದ್. ಓಕೆ, ಹಾಗಾದರೆ ಏನಾಗುತ್ತೆ ಇಲ್ಲಿ, ಮೊದಲನೇ ಹೇಳಿಕೆ ತಪ್ಪು, 2ನೇದು ಸರಿಯಾಗಿದೆ ಅಂತ ಬರುತ್ತೆ ಅಲ್ವಾ. ಹಾಗಿದ್ರೆ ಆಪ್ಷನ್ ನಂಬರ್, ಓಕೆ, ನಿಮ್ಗೆ ಆಪ್ಷನ್ಸ್ ಪೂರ ಕಾಣ್ತಾ ಇಲ್ಲ ಅಲ್ವಾ. ಎಸ್, ಇವಾಗ ಕಾಣ್ತಾ ಇದೆಯಲ್ಲ. ಓಕೆ, ಇದಕ್ಕೆ ಸರಿಯಾದಂಥ ಉತ್ತರ ಯಾವ್ದು ಬರುತ್ತೆ, ಎ ತಪ್ಪು, ಬಿ ಸರಿ ಅಂತ. ಓಕೆ, ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ. ಓಕೆ, ಕಾಣಿಸ್ತಾ ಇದೆಯಲ್ವಾ. ಒಂದು ನಿಮಿಷ. ಓಕೆ, ಇವಾಗ ನೋಡಿ, ಇದು ಸಹ ಹೊಂದಿಸಿ ಬರೆಯುವಂಥದ್ದು. ನಾನು ಓದ್ತಾ ಹೋಗ್ತೀನಿ. 1ನೇ ಪಟ್ಟಿಯಲ್ಲಿರ್ತಕ್ಕಂಥದ್ದು, ಹಿಂದೂಸ್ತಾನದಲ್ಲಿರುವಂತಹ ಪ್ರತಿಯೊಬ್ಬ ಮೂಲ ನಿವಾಸಿ ಭ್ರಷ್ಟ ಅಂತ ಹೇಳ್ತಾರೆ. ಯಾರು? ಚಾರ್ಲ್ಸ್ ಮೆಟ್ಕಾಫ್ ಅವರು ಹೇಳ್ತಾರೆ ಅಲ್ವಾ. ಸಾರಿ, ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಅಂತ ಯಾರು ಹೇಳ್ತಾರೆ? ಎಸ್, ಲಾರ್ಡ್ ಕಾರ್ನ್ವಾಲಿಸ್ ಅವರು ಹೇಳ್ತಾರೆ. ನೆಕ್ಸ್ಟು ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಅಂತ ಚಾರ್ಲ್ಸ್ ಮೆಟ್ಕಾಫ್ ಅವರು ಹೇಳ್ತಾರೆ ಅಲ್ವಾ. ನೆಕ್ಸ್ಟ್ ನೋಡಿ, ಮತ್ತೆ ಯಾವುದಾಗುತ್ತೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಹಣವು ಅಪರಾಧ ತೆರಿಗೆ. ಯಾರು? ಎಡ್ಮಂಡ್ ಬರ್ಕ್ ಅವರು ಹೇಳ್ತಾರೆ. ನೆಕ್ಸ್ಟ್ ಇನ್ನು ಉಳಿದಿರೋದು ಯಾವುದು? ಕಾಂಗ್ರೆಸ್ ಇಂದು ಭಾರತದಲ್ಲಿ ಪೂರ್ಣ ಪ್ರಜಾಪ್ರಭುತ್ವಕ್ಕಾಗಿ ನಿಂತಿದೆ ಹಾಗೂ ಪ್ರಜಾಪ್ರಭುತ್ವಕ್ಕಾಗಿಯೇ ಹೋರಾಡುತ್ತಾ ಇದೆ ಹೊರತು ಸಮಾಜವಾದಕ್ಕಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನೆಹರು ಅವರು. ಓಕೆ, ಸರಿಯಾದಂತಹ ಉತ್ತರ ಯಾವುದು ಹೊಂದುತ್ತೆ ಇಲ್ಲಿ? ಎಸ್, ಆಪ್ಷನ್ ನಂಬರ್ 4 ಸರಿಯಾಗಿದೆ. ಕರೆಕ್ಟ್ ಹಾಕಿದ್ದೀರಾ ಅಲ್ವಾ. ಸೊ ಯಾರ್ಯಾರೆಲ್ಲ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅಂತ ನಾನು ಕಾಮೆಂಟಲ್ಲಿ ತಿಳಿಸಿ. ಓಕೆ, ನೆಕ್ಸ್ಟ್ 99ನೇ ಪ್ರಶ್ನೆ, ಸೋಷಿಯಲ್ ಕಾಂಟ್ರಾಕ್ಟ್ ಎಂಬ ಗ್ರಂಥವನ್ನು ರಚಿಸಿದವರು? ಎಸ್, ರೂಸೋ ಆಗ್ತಾರೆ.
ನೆಕ್ಸ್ಟು 100ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ತಪ್ಪಾಗಿರುವಂತಹ ಹೇಳಿಕೆಯನ್ನು ಆರಿಸಿ. ಇಲ್ಲಿ ನೋಡಿ ಪ್ರಶ್ನೆನ ಗಮನ ಕೊಟ್ಟು ಓದಿ. ತಪ್ಪಾಗಿರುವಂಥ ಹೇಳಿಕೆಯನ್ನು ಕೇಳ್ತಾ ಇದ್ದಾರೆ. ಓಕೆನಾ? ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಯಾವುದಾಗತ್ತೆ ನೋಡಿ. ಎಸ್, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಪ್ರಪ್ರಥಮ ಫ್ಯಾಕ್ಟರಿಯನ್ನು 1664ರಲ್ಲಿ ಮಚಿಲಿಪಟ್ಟಣದಲ್ಲಿ ಸ್ಥಾಪಿಸಿತು ಅಲ್ವಾ? ಆದರೆ ಅವರು ಏನು ಕೊಟ್ಟಿದ್ದಾರೆ ಇಲ್ಲಿ 1668 ಅಂತ ಕೊಟ್ಟಿದ್ದಾರೆ. ಸೊ ಇವೆಲ್ಲ ಮೇಲಿನೆಲ್ಲ ಕರೆಕ್ಟಾಗಿದೆ. ಸೊ ಅದು ಒಂದು ಮಾತ್ರ ತಪ್ಪಿದೆ. ತಪ್ಪಾದಂಥ ಹೇಳಿಕೆಯನ್ನು ಮಾತ್ರ ಆರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ 2. ಓಕೆ, ನೆಕ್ಸ್ಟ್ 101ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಓದಿ. ಎಸ್, ಓದೋಣ. ಇವರು ಬೆಂಗಳೂರನ್ನು ಮೊಘಲರ ಸೇನಾನಿಯಿಂದ ಕೊಂಡುಕೊಂಡರು ಅಂತ. ಓಕೆ, ನೆಕ್ಸ್ಟು ಬಿ, ಕರ್ನಾಟಕ ಕವಿ ಚಕ್ರವರ್ತಿ ನವಕೋಟಿ ನಾರಾಯಣ ಎಂಬ ಬಿರುದುಗಳನ್ನು ಹೊಂದಿದ್ದರು. ಎಸ್, ನಿಮ್ಗೆ ಈಗಾಗಲೇ ಉತ್ತರ ಗೊತ್ತಾಗಿದೆ ಅಂತ ಅನ್ಕೊತೀನಿ. ಅಂಚೆ ವ್ಯವಸ್ಥೆಯು ಇವರ ಕಾಲದಲ್ಲಿ ಜಾರಿಯಾಯಿತು. ಈ ಮೇಲಿನ ಹೇಳಿಕೆಗಳನ್ನು ಸಂಬಂಧಿಸಿರುವುದು. ಸ್ನೇಹಿತರೆ, ಯಾರಾದರೂ ಇದೇ ಮೊದಲ ಬಾರಿಗೆ ಇದೇ ಫಸ್ಟ್ ವಿಡಿಯೋನ ನೀವು ನೋಡ್ತಾ ಇರೋರಾಗಿದ್ದರೆ ಪ್ಲೀಸ್ ವಿಡಿಯೋ ನೋಡ್ತಾ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹೀಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಚಾನಲಲ್ಲಿ ನಾವು ವಿಡಿಯೋ ಹಾಕಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಈಸಿಯಾಗಿ ನಮ್ಮೆಲ್ಲ ವಿಡಿಯೋಗಳನ್ನು ನೋಡ್ಬೋದು. ಓಕೆನಾ? ಎಸ್, ಇದಕ್ಕೆ ಉತ್ತರ ಏನಾಗುತ್ತೆ? ಎಸ್, ಚಿಕ್ಕದೇವರಾಜ ಒಡೆಯರು. ಓಕೆ, ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನ ಓದಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ. ಹೇಳಿಕೆ 1, ಫಜಲ್ ಅಲಿಯವರು ರಾಜ್ಯ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರಾಗಿದ್ದರು ಹಾಗೂ KM ಫಣಿಕ್ಕರ್ ಮತ್ತು HN ಕುಂಜ್ರು ಆಯೋಗದ ಸದಸ್ಯರಾಗಿದ್ದರು ಅಂತ. ಯಾವ್ದು ಬರುತ್ತೆ? ಉತ್ತರ ಯಾವುದಾಗತ್ತೆ? 102ನೇ ಪ್ರಶ್ನೆಗೆ ಉತ್ತರ. ಯಾರೆಲ್ಲ ಈ ಪ್ರಶ್ನೆಗೆ ಉತ್ತರ ಸರಿಯಾಗಿ ಹಾಕಿದ್ದೀರೋ ಕಮೆಂಟಲ್ಲಿ ಹೇಳಿ ನೋಡೋಣ. ಓಕೆ, ಒಂದು ನಿಮಿಷ. ಓಕೆ, ಇದಕ್ಕೆ ಸರಿಯಾದಂತಹ ಉತ್ತರ ಎಸ್, ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಾಗುತ್ತೆ? ಹೇಳಿಕೆ ಎ ಸರಿ, ಬಿ ತಪ್ಪು ಅಂತ ಆಗುತ್ತೆ. ಯಾಕಂದರೆ ಇದು ಒಂದು ನಿಮಿಷ. ಓಕೆ, ಇದೇನಾಗ್ತದೆ ಅಂದರೆ 1956 ಆಗಬೇಕಿತ್ತು ಅಲ್ವಾ? ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ 1956 ಆಗಬೇಕಿತ್ತು. ಅದು 55 ಆಗಿದೆ. ಸೊ ಮೊದಲನೇ ಹೇಳಿಕೆ ಸರಿಯಾಗಿದೆ, ಎರಡನೇ ಹೇಳಿಕೆ ತಪ್ಪು. ಅಂದರೆ ಏನಾಗುತ್ತೆ? ಓಕೆ, ಒಂದು ನಿಮಿಷ. ನಮಗೆ ಆಪ್ಷನ್ ಎ ಸರಿಯಾದ ಹೇಳಿಕೆ ಆಗುತ್ತೆ. ಓಕೆ, ನೆಕ್ಸ್ಟ್ ಬನ್ನಿ 103ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನ ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಇದೆ. ಸರಿಯಾದ ಹೇಳಿಕೆಯನ್ನು ಆರಿಸಿ. ಓಕೆ, ಭಾರತ ಸರ್ಕಾರವು ಓಕೆ ಓದೋದು ಬೇಡ, ತುಂಬ ಲೇಟ್ ಆಗ್ತಾ ಹೋಗುತ್ತೆ, ವಿಡಿಯೋ ತುಂಬ ಲೆಂಗ್ದಿ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡೋಣ ಅಂತಂದರೆ ಉತ್ತರಗಳನ್ನು ಹಾಕ್ತಾ ಹೋಗ್ಬಿಡೋಣ. ಓಕೆನಾ? ಓಕೆ, ಇದಕ್ಕೆ 103ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವ್ದು ಬರುತ್ತೆ ಅಂತಂದರೆ ಆಪ್ಷನ್ 2, A, C ಮತ್ತು D ಸರಿಯಾಗಿದೆ. ಬಿ ಏನಾಗುತ್ತೆ? ಇದು ಬಂಗಾಳಿ ಭಾಷೆ ಅಂತ ಆಗುತ್ತೆ. ಹಿಂದಿ ಅಲ್ಲ, ಇದು ಬಂಗಾಳಿ ಭಾಷೆ. ಓಕೆನಾ? ಓಕೆ, ನೆಕ್ಸ್ಟ್ ಬನ್ನಿ 104ನೇ ಪ್ರಶ್ನೆ. ಎಸ್, ನಿಮ್ಗೆ ಗೊತ್ತಿರುತ್ತೆ, ಪ್ರತಿ ವರ್ಷ ವಿಶ್ವಸಂಸ್ಥೆಯನ್ನು ನಾವು ಅಕ್ಟೋಬರ್ 24ರಂದು ಆಚರಣೆ ಮಾಡ್ತೀವಿ. ಎಸ್, ನೆಕ್ಸ್ಟ್ ಕೆಳಗೆ ನೀಡಿರ್ತಕ್ಕಂಥ ಎಲ್ಲ ಹೇಳಿಕೆಗಳನ್ನು ಓದಿರಿ. ಇದರಲ್ಲಿ ಏನಾಗುತ್ತೆ ಅಂದರೆ 1948ರ ಒಂದು ಕೂಲಿ ಕಾಯ್ದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು 86ನೇ ಸಂವಿಧಾನದ ತಿದ್ದುಪಡಿ. ಓಕೆ, ಇಲ್ಲಿ ನೋಡಿ, ಇದಕ್ಕೆ 105ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ಒಂದು ನಿಮಿಷ, ಯಾಕೋ ಸ್ವಲ್ಪ ಸ್ಟ್ರಕ್ ಆಗ್ತಾ ಇದೆ, ಒಂದು ನಿಮಿಷ. ಓಕೆ, ಈ ಎರಡು ಹೇಳಿಕೆಗಳು ಸರಿಯಾಗಿದೆ. ಯಾಕೋ ಸ್ಟ್ರಕ್ ಆಗಿತ್ತು ಸ್ವಲ್ಪ, ಅದಕ್ಕೋಸ್ಕರ.
ಓಕೆ, 2 ಹೇಳಿಕೆಗಳು ಸರಿಯಾಗಿದೆ. ನೆಕ್ಸ್ಟು 106ನೇ ಪ್ರಶ್ನೆ. ಇದರಲ್ಲಿ ಸಹ ಏನಾಗುತ್ತೆ ಅಂತಂದರೆ, ಸ್ವಾತಂತ್ರ್ಯದ ಹಕ್ಕು 19ರಿಂದ 22 ಆಗಬೇಕಾಗಿತ್ತು, 21 ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಏನು 107ನೇ ಪ್ರಶ್ನೆ. ಈ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ. 61ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮತದಾನದ ಹಕ್ಕನ್ನು ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದ್ದು ಯಾವುದು? 61ನೇ ತಿದ್ದುಪಡಿ. ಇದು ಸರಿಯಾಗಿದೆ. ಓಕೆ, ಇದು ಸರಿಯಾಗಿದೆ. ನೆಕ್ಸ್ಟು 2ನೇದು ಏನಾಗುತ್ತೆ ಅಂತಂದರೆ, ರಾಜ್ಯ ಚುನಾವಣಾ ಆಯೋಗಗಳು ನಡೆಸ್ತಾ ಇದೆ. ಓಕೆ, ಇರಲಿ. ನೆಕ್ಸ್ಟು ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ 1986 ಅಂತ ಕೊಟ್ಟಿದ್ದಾರೆ. ಸೊ ಅದೇನಾಗುತ್ತೆ, ಮುನ್ಸಿಪಲ್ ಕಾರ್ಪೊರೇಷನ್ದು 76 ಆಗಬೇಕು. ಓಕೆ, ಇದು 7 ಆಗಬೇಕು. ಸೊ ಹಾಗಿದ್ರೆ ಏನಾಗುತ್ತೆ ಇಲ್ಲಿ? ಇದು ತಪ್ಪಿದೆ. ಸೊ ಎ ಮತ್ತು ಬಿ ಮಾತ್ರ ಸರಿಯಾದಂಥ ಉತ್ತರ. ಓಕೆ, ನೆಕ್ಸ್ಟ್ ಇದಕ್ಕೆ ಸರಿಯಾದಂಥ ಉತ್ತರ ಇಲ್ಲಿ ಆಲ್ರೆಡಿ ಹಾಕಿದ್ದೇ ಇದೆ. ಸೊ ಇದು ಸರಿಯಾದಂತಹ ಉತ್ತರ. ಸೊ ಹೀಗಾಗಿ ಆಪ್ಷನ್ ನಂಬರ್ 3 ಸರಿಯಾಗಿದೆ. ಓಕೆ, ಆದಷ್ಟು ನೀವು ಏನು ಮಾಡಬೇಕು ಅಂದರೆ, ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಹೋಗಬೇಕು. ಎಲ್ಲಗಳನ್ನು ನೀವು ಕಲೆ ಹಾಕೋಬೇಕು. ನಿಮಗೆ ಏನಂದರೆ ಓಲ್ಡ್ ಕ್ವಶನ್ ಪೇಪರ್ದು ಒಂದು ಬುಕ್ಕು ಸಹ ಸಿಗುತ್ತೆ. ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಒಂದು ಕಡೆ ಬುಕ್ ಮಾಡಿದ್ದಾರೆ. ಸೊ ಅದು ಸಹ ನಿಮಗೆ ಸಿಗುತ್ತೆ. ಅದನ್ನು ತಗೊಂಡು ನೀವು ಓದ್ಕೋಬೇಕು. ಬರ್ತಾ TET ತುಂಬ ಟಫ್ ಆಗ್ತಾ ಹೋಗುತ್ತೆ ಹೊರತು ಈಸಿ ಆಗಲ್ಲ. ಇದು ಮಾತ್ರ ನೀವು ನೆನಪಿಟ್ಕೋಬೇಕು. ಹೌದಾ? ನಾವು ತುಂಬ ಡೀಪಾಗಿ ಆಳವಾಗಿ ನಾವು ಓದ್ತಾ ಹೋಗಬೇಕು. ಪ್ರತಿಯೊಂದನ್ನು ನಾವು ವಿಶ್ಲೇಷಣೆ ಮಾಡ್ತಾ ಓದಬೇಕಾಗತ್ತೆ. ಹಾಗೆ ನಾವು ಮೇಲ್ಮೇಲೆ ಓದ್ತೀವಂದರೆ ಸಾಧ್ಯ ಇಲ್ಲ. ನೆನ್ಪಿಟ್ಕೊಳ್ಳಿ, ಸರಿನಾ? ಓಕೆ, ನೆಕ್ಸ್ಟು 109ನೇ ಪ್ರಶ್ನೆಗೆ ಹೋಗೋಣ. ಕೆಳಗೆ ನೀಡಿರುವ ಎಲ್ಲ ಹೇಳಿಕೆಗಳನ್ನು ಓದಿರಿ ಮತ್ತು ಒಂದು ನಿಮಿಷ ಓದಿರಿ. ಇದರಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಇಲ್ಲಿ ಪ್ರಶ್ನೆ. ಓಕೆ, 109 ಪ್ರಶ್ನೆಗೆ ಇವು ಎಲ್ಲವುಗಳನ್ನು ನೀವು ಓದ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. 109ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಾಗುತ್ತೆ ಅಂತ ಉತ್ತರ ಹಾಕ್ತಾ ನಾನು ಹೋಗ್ಬಿಡ್ತೀನಿ. ಓಕೆನಾ? ಇದರಲ್ಲಿ 3 ಹೇಳಿಕೆಗಳು ಸರಿಯಾಗುತ್ತೆ. ಓಕೆ, 3 ಹೇಳಿಕೆ ಇದರಲ್ಲಿ ಸರಿಯಾಗುತ್ತೆ. ನೆಕ್ಸ್ಟು 110ನೇ ಪ್ರಶ್ನೆ. ಕೆಳಗಿನಲ್ಲಿ ಸಹ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನು ನಾವು ಇಲ್ಲಿ ಗುರುತಿಸಬೇಕು. ಸೊ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನಾನು ಹೇಳ್ತೀನಿ. ಎ ಮತ್ತು ಸಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ? 111ನೇ ಪ್ರಶ್ನೆ ನೋಡೋಣ. 111ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಎಮಿಲಿ ಡರ್ಕಿಮ್ ಅವರು ಸಮಾಜಶಾಸ್ತ್ರದ ವಿಜ್ಞಾನವನ್ನಾಗಿ ಮಾಡಲು ಶ್ರಮಿಸಿದರು. ಅನಂತರ 1914ರಲ್ಲಿ ಮುಂಬೈ ಆಗಬೇಕದು ಮದ್ರಾಸ್ ಆಗಿದೆ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರವನ್ನು ಪರಿಚಯಿಸಲಾಯಿತು. ಸೊ ಇದರಲ್ಲಿ ತಪ್ಪಾಗಿರುವ ಹೇಳಿಕೆ ಅನ್ನೋದರಿಂದ ನಾವೇನು ಮಾಡಬೇಕು? ಆಪ್ಷನ್ 2ನ ಗುರುತಿಸಬೇಕು. ಓಕೆ, ನೆಕ್ಸ್ಟ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗ. ಆಪ್ಷನ್ 4 ಆಪ್ಷನ್ 4 ಜಾರ್ವಾ, ಓಂಗೆ ಮತ್ತು ಸೆಂಥಿಲಿ ಅಂತ. ಓಕೆ, ನೆಕ್ಸ್ಟ್ 13ನೇ ಪ್ರಶ್ನೆ. 113ನೇ ಪ್ರಶ್ನೆ 13 ಅನ್ನಲ್ವಾ ನಾನು? ಓಕೆ, 113ನೇ ಪ್ರಶ್ನೆ ಏನಾಗುತ್ತೆ? ಪಿತೃಪ್ರಧಾನ ಕುಟುಂಬಗಳು ಪ್ರಾಚೀನ ಭಾರತ, ಚೀನಾ, ರೋಮ್, ಈಜಿಪ್ಟ್ ಮೊದಲಾದ ದೇಶಗಳಲ್ಲಿ ಹಿಂದಿನಿಂದಲೂ ಅಸ್ತಿತ್ವದಲ್ಲಿದ್ದು ಈಗ ಮುಂದುವರೆದುಕೊಂಡು ಬಂದಿವೆ. ಹೌದು, ಸರಿಯಾಗಿದೆ. ಸೊ ಇದರಲ್ಲಿ ಯಾವ್ದು ಬರುತ್ತೆ? ಆಪ್ಷನ್ 3. ಇದರಲ್ಲಿ 3 ಹೇಳಿಕೆಗಳು ಸರಿಯಾಗಿವೆ. ಓಕೆ, ಸರಿ, ಒಂದು ನಿಮಿಷ. 3ನೇ ಹೇಳಿಕೆ. ಓಕೆ, ನೆಕ್ಸ್ಟ್ 114ನೇ ಪ್ರಶ್ನೆ. ಇದರಲ್ಲಿ ಯಾವುದು ಅಂತಂದರೆ, ಬಾಲಕಾರ್ಮಿಕ ನಿಷೇಧ ಇದೆಯಲ್ವಾ, ಇದು 1986 ಆಗಬೇಕು. 1986 ಆಗಬೇಕು. ಸೊ 85 ಅಂತ ಕೊಟ್ಟಿದ್ದಾರೆ. ಸೊ ಅದೊಂದು ಕರೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ 115ನೇ ಪ್ರಶ್ನೆ. ಇದಕ್ಕೆ ಸರಿಯಾದಂತಹ ಉತ್ತರ ಎ ಮತ್ತು ಸಿ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಅಲ್ ಗಜಲ್, ಸೂಬತ್ ಮತ್ತು ಅಟ್ಬಾರ್ಗಳು ಇದರ ಉಪನದಿಗಳಾಗಿವೆ. ಯಾವುದ್ರದ್ದು? ನೈಲ್ ನದಿಯ ಉಪನದಿಗಳು ಆಗಿರುತ್ತೆ. ಓಕೆ, ನೆಕ್ಸ್ಟ್ 117ನೇ ಪ್ರಶ್ನೆ. ಬೇಗ ಹೋಗೋಣ. ಓಕೆ, ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಲ್ವಾ?
ಎಸ್ ಓಕೆ. 117ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಒಂದು ನಿಮಿಷ, ಯಾಕೋ ನೆಟ್ವರ್ಕ್ ಅಷ್ಟು ಸರಿಯಾಗಿಲ್ಲ, ಸ್ವಲ್ಪ ಸ್ಟ್ರಕ್ ಆಗ್ತಾಯಿದೆ. ಓಕೆ, ಇದಕ್ಕೆ 4ನೇ ಉತ್ತರ ಸರಿಯಾಗಿದೆ. ಭೂಮಿಯ ಮೇಲಿನ ಅತಿ ಶುಷ್ಕ ಪ್ರದೇಶವಾಗಿರುವ ಅಟ್ಕಾಮ್ ಮರುಭೂಮಿಯು ದಕ್ಷಿಣ ಅಮೆರಿಕಾ ಖಂಡದ ಬ್ರೆಜಿಲ್ನಲ್ಲಿದೆ ಅಂತ ಇದೆ. ಸೊ ಇದು ತಪ್ಪಾಗಿರುವಂಥ ಹೇಳಿಕೆ ಆಗುತ್ತೆ. ಓಕೆ, ನೆಕ್ಸ್ಟು ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬರೆದಾಗ, ಓಕೆ, ಲೂ ಅಂತಕ್ಕಂಥದ್ದು ಭಾರತದ್ದಾಗಿರುತ್ತೆ. ಏನು ಹೇಳ್ತೀವಿ ನಾವು, ಭೂಕಂಪ, ಸುನಾಮಿ ಅಂತ. ಸೊ ಈ ರೀತಿ. ಆನಂತರ ಚಿನೂಕ್ ಅನ್ನೋದು USA ಓಕೆ, ಭಾರತ ಬದಲಿ ನಾವು ಏನು ಹಾಕಿದ್ವಿ, ಕೆಳಗೆ ಬಂತಲ್ವ ಅದು. ಓಕೆ, ಲೂ ಅಂತಕ್ಕಂಥದ್ದು ಭಾರತದ್ದು. ಓಕೆ, ಭಾರತದ್ದು. ನೆಕ್ಸ್ಟು ಚಿನೂಕ್ USA, ಆಮೇಲೆ ಬ್ರಿಕ್ ಫೀಲ್ಡರ್ ಆಸ್ಟ್ರೇಲಿಯಾ, ಮಿಸ್ಟ್ರಲ್ ಫ್ರಾನ್ಸ್. ಈ ಹೇಳಿಕೆ ಸರಿಯಾಗಿರೋದು ಯಾವುದರಲ್ಲಿ, ಆಪ್ಷನ್ ಬಿನಲ್ಲಿ. ಓಕೆ, ನೆಕ್ಸ್ಟ್ 119ನೇ ಪ್ರಶ್ನೆ. 119ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ, ಓಕೆ ಒಂದು ನಿಮಿಷ, ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಾಗುತ್ತೆ ಅಂತಂದರೆ ನೋಡಿ, ಪ್ರಶ್ನೆಗಳನ್ನು ಸ್ವಲ್ಪ ನೀವು ಕರೆಕ್ಟಾಗಿ ಓಕೆ ಓದ್ಕೊಳ್ಳಿ, ಅಂದಾಗ ಅದು ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ಇಲ್ಲಿ ನೋಡಿ 4ನೇದು, ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟ ಆಗಬೇಕದು ಚಿತ್ರದುರ್ಗ ಆಗಿದೆ. ಸೊ ಅಂದರೆ ಅದು ತಪ್ಪು. ಡಿ ಅಂದರೆ ಡಿ ಆಪ್ಷನ್ ಇಲ್ಲದೆ ಇರೋದನ್ನು ನಾವು ಇಲ್ಲಿ ಹಾಕೋಬೇಕು. ಅಂದರೆ ಯಾವುದಿದೆ, ಆಪ್ಷನ್ 1 ಇದೆ. ಸೊ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಬಂದರೆ ನೋಡಿ, ಅಣೆಕಟ್ಟುಗಳು ಯಾವ್ಯಾವ ಒಂದು ಜಿಲ್ಲೆಗಳಲ್ಲಿ ಹಾಕಿದ್ದಾರೆ. ಸೊ ಯಾವುದು ಸರಿ ಅಂತ ನೋಡ್ಕೊಳ್ಳಿ, ಒಂದು ನಿಮಿಷ. ಓಕೆ, ಇಲ್ಲಿ ಯಾವುದಾಗುತ್ತೆ ಅಂದರೆ ಕೃಷ್ಣರಾಜಸಾಗರ ಅಣೆಕಟ್ಟು ಅಂತ. ಇಲ್ಲಿ ತಪ್ಪಾದ ಜೋಡಿಯನ್ನು ಕೇಳ್ತಾ ಇದ್ದಾರೆ, ಮತ್ತು ಸರಿಯಾದದನ್ನು ಹಾಕಿದರೆ ತಪ್ಪಾಗತ್ತೆ ಮತ್ತೆ. ಓಕೆ, ಯಾವುದು, ಕೃಷ್ಣರಾಜಸಾಗರ ಅಣೆಕಟ್ಟು ಮೈಸೂರು ಜಿಲ್ಲೆ ಅಲ್ಲ, ಅದು ಮಂಡ್ಯ ಜಿಲ್ಲೆಗೆ ಬರುತ್ತೆ. ಓಕೆ, 121ನೇ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನ ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ. ಇದಕ್ಕೆ ಯಾವ್ದು ಬರುತ್ತೆ ಉತ್ತರ? ಎಸ್, ಇದರಲ್ಲಿ 4 ಕೂಡ ಸರಿಯಾಗಿದೆ. ಓಕೆ, ನೆಕ್ಸ್ಟ್ 122ನೇ ಪ್ರಶ್ನೆ. ಈ ಹೇಳಿಕೆಗಳನ್ನು ಓದಿರಿ. ಸೊ 122ನೇ ಪ್ರಶ್ನೆಗೆ ಯಾವುದು ಉತ್ತರ ಬರುತ್ತೆ? ಎಸ್, ನಿಮಗೆಲ್ರಿಗೂ ಗೊತ್ತಿರೋ ಹಾಗೆಯೇ ಕೋಸಿ. ಓಕೆ, ನೆಕ್ಸ್ಟ್ 123ನೇ ಪ್ರಶ್ನೆ. 123ಕ್ಕೆ ಆಪ್ಷನ್ 2 ತುತ್ತುಕುಡಿ ಅಥವಾ ಟ್ಯುಟಿಕೋರಿನ್ ಬಂದರೂ ಅದು ಕೇರಳ ಆಗೋದಿಲ್ಲ. ಓಕೆನಾ? ಸೊ ಅದು ನಿಮಗೆ ತಪ್ಪಾಗುತ್ತೆ. ಇಲ್ಲಿ ತಪ್ಪಾದಂತಹ ಜೋಡಿ ಯಾವುದಾಗುತ್ತೆ ಅಂತ ಕೇಳ್ಬೋದು. ಅದು ತಮಿಳ್ನಾಡು ಬರುತ್ತೆ. ಓಕೆ, ತಮಿಳ್ನಾಡು. ಸೊ ಇದಕ್ಕೆ ಕೇರಳ. ಓಕೆ, ನೋಡಿ ಸರಿಯಾಗಿ ನೀವು ಇದನ್ನು ಮಾಡ್ಕೊಳ್ಳಿ. ನೆಕ್ಸ್ಟು ಪಟ್ಟಿ 1 ಮತ್ತು ಪಟ್ಟಿ 2 ನಾವು ಹೊಂದಿಸಿ ಬರೆದಾಗ ಯಾವುದಾಗತ್ತೆ? ಗೋದಾವರಿ ನದಿ ಯಾವುದಕ್ಕೆ ಬರುತ್ತೆ? ತ್ರಯಂಬಕೇಶ್ವರ. ಓಕೆ, ಇದರ ಒಂದು ಉಗಮ ಸ್ಥಾನ ಅಂತ ಹೇಳ್ತೀವಿ. ಆಮೇಲೆ ಕೃಷ್ಣದ್ದು ಬಂದರೆ ಮಹಾಬಲೇಶ್ವರ ಅಂತ ಹೇಳ್ತೀವಿ. ಆಮೇಲೆ ತಪತಿ ಅಂತ ಬಂತಂದರೆ ನಾವೇನು ಹೇಳ್ತೀವಿ? ಮುಲ್ತಾಯಿ. ಮಹಾನದಿ ಅಂತಂದರೆ ಸಿಹಾವ ಅಂತ. ಸೊ ಇದರಲ್ಲಿ ಆಪ್ಷನ್ 1 ಸರಿಯಾಗಿದೆ ಅಲ್ವಾ? ನೆಕ್ಸ್ಟ್, ನ್ಯೂಕ್ರೆಕ್ ಜೈವಿಕ ಸಂರಕ್ಷಣಾ ವಲಯವು ಈ ಕೆಳಗಂಡ ರಾಜ್ಯದಲ್ಲಿದೆ. ಯಾವುದು? ಮೇಘಾಲಯದಲ್ಲಿದೆ. ನೋಡಿ, ಈ ಥರ ಪ್ರಶ್ನೆ ಎಲ್ಲೋ ಒಂದು ಅಲ್ಲೊಂದು ಇಲ್ಲೊಂದು ಅಷ್ಟೇ, ಎಲ್ಲವೂ ಸಹ ಹೇಳಿಕೆ ರೂಪದಲ್ಲಿ ಇರುವಂಥದ್ದು. ನೆಕ್ಸ್ಟು, ದೇವನಹಳ್ಳಿಯಲ್ಲಿ ಹೆಚ್ಚಾಗಿ ಬೆಳೆಯುವ ಚಕ್ಕೋತ ಹಣ್ಣುಗಳನ್ನು ಶಿಮ್ಲಾದಲ್ಲಿ ದೊರೆಯುವಂತೆ ಮಾಡಿದ ಸೃಷ್ಟಿಯಾಗುವ ಉಪಯುಕ್ತತೆಯನ್ನು ಹೀಗೆ ಕರೆಯುವರು ಅಂತ. ಯಾವುದಾಗುತ್ತೆ ಅಂದರೆ ಇಲ್ಲಿ ಹೆಚ್ಚಾಗಿ ಸ್ಥಳದ ಬಗ್ಗೆನೇ ನಾವು ಮಾತಾಡೋದ್ರಿಂದ ಸ್ಥಳ ಉಪಯುಕ್ತತೆ. ಓಕೆ, ನೋಡಿ ಕಾಣಿಸ್ತೈತೆ ಅಲ್ವಾ? ಸ್ಥಳ ಉಪಯುಕ್ತತೆ ಆಪ್ಷನ್ 4 ಆಗುತ್ತೆ. ನೆಕ್ಸ್ಟ್ ಬಂದರೆ 127ನೇ ಪ್ರಶ್ನೆ. 127ನೇ ಪ್ರಶ್ನೆಗೆ ಮೊನೆಟೊಜುನೋ ಎಂಬ ಪದವು ಇದು ರೋಮ್ ಪದ ಆಗಿರುತ್ತೆ. ಎಸ್. ನೆಕ್ಸ್ಟ್ ಬಂದರೆ 128ನೇ ಪ್ರಶ್ನೆ.
KPTCLನ ವಿಸ್ತೃತ ರೂಪ ಯಾವುದಾಗುತ್ತೆ? ಆಲ್ಮೋಸ್ಟ್ ರಿಲೇಟೆಡ್ ಅನ್ಸೋದ್ರಿಂದ ನಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಫಸ್ಟ್ ಆಪ್ಷನ್ ರೈಟ್ ಆಗುತ್ತೆ. ನೆಕ್ಸ್ಟ್ 129ನೇ ಪ್ರಶ್ನೆಗೆ ಇದರಲ್ಲಿ ತಪ್ಪಾದದ್ದು ಅಂದರೆ 5ನೇ ಪಂಚವಾರ್ಷಿಕ ಯೋಜನೆ ಇಲ್ಲಿ ತಪ್ಪಾಗತ್ತೆ. ಓಕೆ, ನೆಕ್ಸ್ಟ್ ಪಟ್ಟಿ 1 ಮತ್ತು 2 ಹೋಲಿಸಿದಾಗ ಇಲ್ಲಿ ನೀಲಿ ಕ್ರಾಂತಿ ಮೀನುಗಳದ್ದಾಗುತ್ತೆ, ಹಳದಿ ಕ್ರಾಂತಿ ಎಣ್ಣೆ ಬೀಜದ್ದಾಗುತ್ತೆ, ಬೆಳ್ಳಿ ಕ್ರಾಂತಿ ಮೊಟ್ಟೆಗಳದ್ದಾಗಿರುತ್ತೆ, ಬಿಳಿ ಕ್ರಾಂತಿ ಹಾಲಿನದಾಗಿರುತ್ತೆ. ಹಾಗಾದರೆ ಸರಿಯಾದಂತಹ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ 4. ನೋಡಿ ಒಂದು ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಸರಿಯಾಗಿದೆಯಾ ಇಲ್ವಾ ಅಂತ. ಓಕೆ, ನೆಕ್ಸ್ಟು ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು 131ನೇ ಪ್ರಶ್ನೆ ಯಾವುದಾಗುತ್ತೆ? ಸೊ ಇದಕ್ಕೆ 1ನೇ ಆಪ್ಷನು ಸರಿಯಾಗಿರುತ್ತೆ. ಓಕೆ, ಆನಂತರ 3ನೇ ಆಪ್ಷನು ಇಲ್ಲಿ ನೋಡಿ, ನಾವು ಪ್ರಶ್ನೆನ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಸರಿಯಾಗಿರೋದಂತ ನಾನು ಮಾರ್ಕ್ ಮಾಡಿದ್ದೀನಿ, ಬಟ್ ಅದು ಸರಿಯಾಗಿರೋದು ಅಲ್ಲ. ಈ ಒಂದು ಪ್ರಶ್ನೆಯಲ್ಲಿ ತಪ್ಪಾಗಿರುವಂಥದ್ದು ನಾವು ಹಾಕಬೇಕು ಅಂತಂದರೆ ಯಾವ್ದು ಬರುತ್ತೆ? 131ನೇ ಪ್ರಶ್ನೆಗೆ 3ನೇದು. ಸೊ ಇದು ತಪ್ಪಾಗಿರುವಂಥ ಹೇಳಿಕೆ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಪ್ರಪಂಚದ ಮೊದಲ ಸಹಕಾರ ಸಂಘವು ರಾಬರ್ಟ್ ಓವನ್ ಅವರಿಂದ ಸ್ಥಾಪಿಸಲ್ಪಟ್ಟ ವರ್ಷ ಆಗಿರುತ್ತೆ. ಯಾವುದಾಗಿರುತ್ತೆ? ಎಸ್, ಕರೆಕ್ಟ್, 1844 ಅಂತಕ್ಕಂಥದ್ದು ಇದು ಸರಿಯಾಗಿದೆ. ನೆಕ್ಸ್ಟು ಕೆಳಕಂಡ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ದೇಶಾದ್ಯಂತ ಏಕರೂಪದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಅಸ್ತಿತ್ವಕ್ಕೆ ತರಲಾಗಿದೆ. ಯಾವುದು ತಿದ್ದುಪಡಿ? 73ನೇದು, 1993ನಲ್ಲಿ. ಎಸ್, ಇದನ್ನು ನೀವು ನೆನಪಿಟ್ಕೋಬೇಕು. ನೆಕ್ಸ್ಟ್ ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ? ಎಸ್, ಮಾರ್ಚ್ 15. ನೆಕ್ಸ್ಟ್ 135ನೇ ಪ್ರಶ್ನೆ, ನಬಾರ್ಡ್ನ ವಿಸ್ತೃತ ರೂಪ ಏನಾಗುತ್ತೆ? ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ. ಓಕೆ, ನೆಕ್ಸ್ಟ್ ಜಿಗ್ಸಾ ಬೋಧನಾ ವಿಧಾನ ತಂತ್ರವನ್ನು ಮೊದಲಿಗೆ ಅಭಿವೃದ್ಧಿಪಡಿಸಿದವರು ಯಾರು? ಎಲಿಯಟ್ ಅರಾನ್ಸನ್ ಅವರು. ನೆಕ್ಸ್ಟ್ ಬನ್ನಿ, ಸೀಮಿತ ಪ್ರಮಾಣ. ಓಕೆ, ಕಾಣ್ತಾ ಇದೆ ಅಲ್ವಾ? ಓಕೆ, ಸೀಮಿತ ಪ್ರಮಾಣದ ವೇಳೆಯಲ್ಲಿ ಸೀಮಿತ ಅಳತೆಯ ವರ್ಗಕ್ಕೆ ಕೈಗೊಳ್ಳುವಂತಹ ಬೋಧನಾ ಚಟುವಟಿಕೆಯೇ ಏನಾಗಿರುತ್ತೆ? ಇಲ್ಲಿ ಕೆಳಗಡೆ ನೋಡ್ಬೋದು, ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾರಲ್ವ, ಸೊ ಮ್ಯಾಕ್ರೋ ಟೀಚಿಂಗ್ ಅಂತ ಆಗ್ಬಿಡತ್ತೆ. ಸೊ ಅದು ಮೈಕ್ರೋ ಟೀಚಿಂಗ್ ಮೀನ್ಸ್ ಸೂಕ್ಷ್ಮ ಬೋಧನೆ. ಓಕೆ, ಕೋಲ್ಬ್ರವರ ಅನುಭವಾತ್ಮಕ ಕಲಿಕೆಯ ವೃತ್ತವು ಒಳಗೊಂಡಿರುವಂತಹ ಒಟ್ಟು ಮೂಲಾಂಶಗಳ ಸಂಖ್ಯೆ ಎಷ್ಟು? ಕೋಲ್ಬ್ರವರ. ಓಕೆ, ಎಷ್ಟಾಗತ್ತೆ? ಆಪ್ಷನ್ 3, 4 ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ 139ನೇ ಪ್ರಶ್ನೆ, ಸಮಸ್ಯೆ ಪರಿಹಾರ ವಿಧಾನದ 6ನೆಯ ಒಂದು ಹಂತ ಯಾವುದಾಗತ್ತೆ? ಇದಕ್ಕೆ ಸಮಸ್ಯೆಗೆ ಪರಿಹಾರ ಅಂತಕ್ಕಂಥದ್ದು ಆಗುತ್ತೆ. ನೆಕ್ಸ್ಟ್ ಬಂದರೆ 140ನೇ ಪ್ರಶ್ನೆ, ಇಲ್ಲಿ ಈ ರೀತಿಯ ಪರೀಕ್ಷೆಗಳನ್ನು ವಿದ್ಯಾರ್ಥಿಯು ಗುಂಪಿಗೆ ಸೇರಿದ ಪದವನ್ನು ಪತ್ತೆ ಹಚ್ಚಿ ಅದನ್ನು ಬರೀಬೇಕು ಅಂತಂದರೆ ಯಾವ್ದು ಬರುತ್ತೆ? ವರ್ಗೀಕರಣ ಪರೀಕ್ಷೆ ಅಂತ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ರಾಜ್ಯಶಾಸ್ತ್ರವು ಸಮಾಜ ವಿಜ್ಞಾನದ ಭಾಗವಾಗಿದೆ. ಇದು ರಾಜ್ಯಗಳ ಸ್ಥಾಪನೆ ಮತ್ತು ಸರ್ಕಾರದ ತತ್ವಗಳನ್ನು ಅಧ್ಯಯನ ಮಾಡುತ್ತಿದೆ ಎಂದು ವ್ಯಾಖ್ಯಾನಿಸಿದವರು ಯಾರಾಗ್ತಾರೆ ಅಂತಂದರೆ? ಎಸ್, ಆಪ್ಷನ್ 4, ಜಾವೆಟ್ ಜೌಲ್ ಅಂತ ಆಗ್ತಾರೆ. ನೆಕ್ಸ್ಟು 142ನೇ ಪ್ರಶ್ನೆ, 142, ಈ ಕೆಳಗಿನ ಒಂದು ಸಮಿತಿಯು ಸಮಾಜ ವಿಜ್ಞಾನ ಪಠ್ಯಕ್ರಮವು ಇತಿಹಾಸ, ಭೂಗೋಳ, ಪೌರಾಣಿತಿ, ಅರ್ಥಶಾಸ್ತ್ರದ ಜೊತೆಗೆ ಸಮಾಜಶಾಸ್ತ್ರವನ್ನು ಒಳಗೊಂಡಿರಬೇಕು ಎಂದು ಶಿಫಾರಸು ಮಾಡಿದೆ. ಯಾವುದು ಅಂತಂದರೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 1988 ಅಂತ. ಓಕೆ, ಆಪ್ಷನ್ 2. 143ನೇ ಪ್ರಶ್ನೆ, ಈ ಗುರಿಗಳು ನಿರ್ದಿಷ್ಟ ಪಠ್ಯ ವಿಷಯದ ಆಯ್ಕೆಗೆ ಸಹಕಾರಿಯಾಗಿಲ್ಲ. ಹೇಳಿಕೆ ಬಿ, ಉದ್ದೇಶಗಳು ನಿರ್ದಿಷ್ಟ ಪಠ್ಯ ವಿಷಯದ ಆಯ್ಕೆಗೆ ಪರಿಣಾಮಕಾರಿಯಾಗಿದೆ ಅಂತ. ಇದರಲ್ಲಿ ಯಾವ ಹೇಳಿಕೆ ಸರಿಯಾಗುತ್ತೆ? 143ನೇದಕ್ಕೆ. ಎಸ್, ಇದರಲ್ಲಿ ಹೇಳಿಕೆ ಎ ತಪ್ಪು ಮತ್ತು ಹೇಳಿಕೆ ಬಿ ಸರಿ ಅಂತಕ್ಕಂಥದ್ದು. ಓಕೆ,
ಘಟಕ ಪರೀಕ್ಷೆಯಲ್ಲಿ ಇದು ಪ್ರಶ್ನೆ ಪತ್ರಿಕೆಯ ಕನ್ನಡಿ ಇದ್ದಂತೆ. ಎಸ್, ಘಟಕ ಪರೀಕ್ಷೆಯ ನೀಲಿ ನಕಾಶೆ ಏನಾಗುತ್ತೆ, ಇದು ಸರಿ ಉತ್ತರ. ನೆಕ್ಸ್ಟ್ 145ನೇ ಪ್ರಶ್ನೆ, ಕಲಿಕೆಯ ಒಂದು ಯಾವುದೇ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳ ಸಫಲತೆ ಮತ್ತು ವಿಫಲತೆಗಳನ್ನು ಗುರುತಿಸಲು ಸಹಕಾರಿಯಾಗುವ ಸಾಧನಾ ಪರೀಕ್ಷೆ ಯಾವುದಾಗತ್ತೆ? ಎಸ್, ಇದಕ್ಕೆ ಸರಿಯಾದಂತಹ ಉತ್ತರ ಎಸ್, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನೈದಾನಿಕ ಪರೀಕ್ಷೆ. ನೆಕ್ಸ್ಟ್, ವಿದ್ಯಾರ್ಥಿಗಳಲ್ಲಿ ಸ್ಥಳ ಪ್ರಜ್ಞೆಯನ್ನು ಬೆಳೆಸಲು ಈ ಕೆಳಗಿನಲ್ಲಿ ಒಂದು ಸೂಕ್ತ ಸಾಧನ ಅಲ್ಲ. ಕಾಲರೇಖೆಗಳು ಸ್ಥಳವನ್ನು ಅದು ತೋರಿಸೋದಿಲ್ಲ, ಬದಲಾಗಿ ಅದು ಕಾಲ ಇಸ್ವಿಗಳಿರುತ್ತಲ್ಲ ಅದ್ರ ಬಗ್ಗೆ ಅದು ನಾಲೆಜನ್ನು ಕೊಡುತ್ತೆ. ಸಮಾಜದ ವಿಜ್ಞಾನವು ಮಾನವನ ಒಂದು ಸಂಬಂಧಗಳ ಅಧ್ಯಯನವಾಗಿದೆ. ಇದನ್ನು ಹೇಳಿದವರು ಯಾರಾಗ್ತಾರೆ? ಮಿಚೆಲ್ರವರು. ಓಕೆ, ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಒಂದು ಕ್ರಮಾನುಗತ ಬೋಧನೆಯು ನೇರವಾಗಿ ಕ್ರಿಯಾಜನ್ಯ ಅನುಬಂಧ ಕಲಿಕೆಯ ಸಿದ್ಧಾಂತಕ್ಕೆ ಸಂಬಂಧಿಸಿದೆ ಅಂತ. ಎಸ್, ಇದಕ್ಕೆ ನೋಡಿ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ಸೊ ಯಾವುದು ಉತ್ತರ ಬರ್ಬೋದು, ನಿಮ್ಮ ಒಂದು ಅನಿಸಿಕೆ ಯಾವುದು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಸೊ ಇದನ್ನು ನಾವು ಏನು ಮಾಡೋಣ ಅಂತಂದರೆ ಸ್ಟಾರಲ್ಲಿ ಇಟ್ಕೊಳ್ಳೋಣ. ಸೊ ಯಾವ್ದು ಬರುತ್ತೆ ಅಂತ ನೋಡೋಣ ಕೀ ಆನ್ಸರಲ್ಲಿ. ಓಕೆ, ನೆಕ್ಸ್ಟ್ 149ನೇ ಪ್ರಶ್ನೆ, ಶಾಲೆಯನ್ನು ಸಮುದಾಯದೆಡೆಗೆ ಕೊಂಡೊಯ್ಯದ ಸಮುದಾಯ ಕಾರ್ಯಕ್ರಮ. ಕೊಂಡೊಯ್ಯುವ ಅಂತ ಕೇಳಿದ್ರೆ ಸಮುದಾಯ ಸಮೀಕ್ಷೆ ಆಗ್ತಾಯಿತ್ತು. ಕೊಂಡೊಯ್ಯದ ಅಂತ ಕೇಳಿದ್ರಿಂದ ಇಲ್ಲಿ ಸಮುದಾಯದ ಸಂಪನ್ಮೂಲ ವ್ಯಕ್ತಿಯನ್ನು ಶಾಲೆಗೆ ಆಹ್ವಾನಿಸುವುದು ಆಗಿರುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ಬನ್ನಿ. ಆಪ್ಷನ್ ಕಾಣ್ತಾ ಇಲ್ಲ, ಒಂದು ನಿಮಿಷ. ಲಾಸ್ಟ್ ಪ್ರಶ್ನೆ ಇದು, ಲಾಸ್ಟ್. ಓಕೆ, ಲಾಸ್ಟ್ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಏನಾಗುತ್ತೆ? ಪೀಠಿಕೆ ಅಂತಂದರೆ ಸಿದ್ಧತಾ ನಿಯಮ ಅಂತ ಆಗುತ್ತೆ ಅಲ್ವಾ? ಪೀಠಿಕೆ ಇದು ಸಿದ್ಧತಾ ನಿಯಮ. ನೆಕ್ಸ್ಟು ಉದ್ದೇಶ ನಿರೂಪಣೆ ಅಂತಕ್ಕಂಥದ್ದು ಉದ್ದೇಶ ನಿಯಮ ಅಂತ ಆಗುತ್ತೆ. ಓಕೆ, ಎರಡನೇದು. ನೆಕ್ಸ್ಟು ಪಾಠದ ಬೆಳವಣಿಗೆ ಏನಾಗುತ್ತೆ? ಅಭ್ಯಾಸ ನಿಯಮ ಆಗುತ್ತೆ. ಪುನರಾವರ್ತನೆ ಬಳಕೆಯ ನಿಯಮ. ಸೊ ಈ ಆಪ್ಷನ್ ಸರಿಯಾಗಿರೋದು ಯಾವುದಿದೆ ನೋಡಿ? ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಅಲ್ವಾ? ಸೊ ಪ್ರಶ್ನೆಗಳು ಆದ್ವಲ್ವಾ? ಎಸ್, ಓಕೆ. ಒಂದು ನಿಮಿಷ. ಎಸ್, ಪ್ರಶ್ನೆಗಳು ಮುಗಿದ್ವು. ಸ್ನೇಹಿತರೆ, ನೀವು ಚೆನ್ನಾಗಿ ಅಭ್ಯಾಸ ಮಾಡಿದಾಗ ಮಾತ್ರ ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರಿಸಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಪರವಾಗಿಲ್ಲ, ಈ ಸಾರಿ ಯಾರು TETನ ಕ್ರ್ಯಾಕ್ ಮಾಡೋಕೆ ಆಗಿಲ್ವೋ, ಸೊ ಭಾಳೇನಿಲ್ಲ, 1 ಅಥವಾ 2 ಅಂಕದಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ದರೆ ಚಿಂತೆ ಮಾಡಬೇಡಿ. ನೆಕ್ಸ್ಟು ನೀವು ಮುಂಬರುವಂತಹ ಪರೀಕ್ಷೆಗಳಿಗೆ ನೀವು ಸಿದ್ಧತೆಯನ್ನು ಮಾಡ್ತಾ ಹೋಗಿ. ಸೊ ಹಾಗೆ ಮಾಡೋದ್ರಿಂದ ನಿಮಗೆ ಥ್ರೋ ನಾಲೆಜ್ ಸಿಗುತ್ತೆ. ನೆಕ್ಸ್ಟ್ ಯಾವುದೇ ಪರೀಕ್ಷೆ ಕರೆದ್ರೂ ಸಹ ನಿಮಗೆ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಇದು ಆಗಲಿಲ್ಲಪ್ಪ ಏನು ಮಾಡಬೇಕು ಅಂತ ಕೈ ಚೆಲ್ಲಿ ಕೂತ್ಕೊಳ್ಬೇಡಿ, ಸತತವಾಗಿ ಪ್ರಯತ್ನವನ್ನು ಮಾಡ್ತಾನೆ ಇರಿ. ಸೊ ಹೀಗೆ ಮಾಡೋದ್ರಿಂದ ಒಂದಲ್ಲ ಒಂದು ದಿನ ನಿಮಗೆ ಯಶಸ್ಸು ಖಂಡಿತ ಸಿಗತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ರು, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.